ಬಾಯ್ ನ್ಯೂಸ್ಗೆ ಸ್ವಾಗತ. ಧ್ವನಿ ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ಸ್ವಾಗತ. ನಾನು ಆಂಕರ್ ಹೆಸರು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿ ಕ್ರಾಸ್ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಆಷಾಢ ಶುಕ್ಲ ಪೂರ್ಣಿಮೆಯ ಪವಿತ್ರ ಗುರುಪೂರ್ಣಿಮಾ ಮಹೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಈ ದಿವ್ಯ ಮಹೋತ್ಸವದ ಅಂಗವಾಗಿ ಚಿಂತಾಮಣಿ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾ ಎಂ ಸಿ ಸುಧಾಕರ್ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಶಿರಡಿ ಸಾಯಿಬಾಬಾರವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಪವಿತ್ರ ದಿನದಂದು ದಿನವಿಡೀ ನಡೆದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಾದಿಗಳ ಮನಸೆಳೆದವು. ಬೆಳಿಗ್ಗೆ ಕಾಗತಿ ಶ್ಯಾಮಣ್ಣ ಮತ್ತು ತಂಡದವರಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ ಕಾಗತಿ ಮಂಜುನಾಥ್ ಹಾಗೂ ಶ್ರೀಮತಿ ಲೀಲಾ ಲಕ್ಷ್ಮೀ ನಾರಾಯಣ ತಂಡದಿಂದ ಸುಗಮ ಸಂಗೀತ, ರಾತ್ರಿ ಊಲವಾಡಿ ರಮೇಶ್ ತಂಡದಿಂದ ವೈಭವದ ಭಜನಾ ಕಾರ್ಯಕ್ರಮ ನಡೆಯಿತು. ಅನ್ನದಾನ ಬೆಳಗ್ಗೆ 10 ರಿಂದ ರಾತ್ರಿ 10 ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಮಹಾ ಅನ್ನದಾನ ವಿನಿಯೋಗಿಸಲಾಯಿತು. ಶಾಸಕ ಡಾ ಎಂ ಸಿ ಸುಧಾಕರ್ ಅವರ ಮಾತುಗಳು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಾಬಾರ ದರ್ಶನ ಪಡೆದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾ ಎಂ ಸಿ ಸುಧಾಕರ್ ಅವರು ಬಾರ್ಲಹಳ್ಳಿ ಕ್ರಾಸ್ ಜಾಗದೊಂದಿಗಿನ ತಮ್ಮ ವೈಯಕ್ತಿಕ ನೆನಪುಗಳನ್ನು ಹಂಚಿಕೊಂಡರು. ಬಾರ್ಲಹಳ್ಳಿ ಕ್ರಾಸ್ ಅಂದ್ರೆ ನಮಗೆ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದ್ದ ಘಟನೆ ನೆನಪಾಗುತ್ತೆ. ಇವತ್ತು ಈ ಕ್ರಾಸ್ನಲ್ಲೇ ಶ್ರೀ ಶಿರಡಿ ಸಾಯಿಬಾಬಾ ಅವರ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದೆ. ಜೊತೆಗೆ ಕಾಗತಿಯ ಮುಖಂಡರು ಹಾಗೂ ದಾನಿಗಳಿಂದಲೂ ಹಣ ಸಂಗ್ರಹಿಸಿ ಉತ್ತಮವಾಗಿ ದೇವಾಲಯ ನಿರ್ಮಿಸಿದ್ದಾರೆ. ಈ ಭಾಗದ ಜನರಿಗೆ ಬಾಬಾರ ಆಶೀರ್ವಾದ ಸಿಗಲಿ, ಹಾಗೆಯೇ ಕ್ಷೇತ್ರದಲ್ಲಿ ಉತ್ತಮ ಮಳೆಯಾಗಿ ರೈತರ ಕಷ್ಟ ತೀರಲಿ ಎಂದು ಪ್ರಾರ್ಥಿಸಿಕೊಂಡಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು. ಗುರುಪೂರ್ಣಿಮೆಯ ಪವಿತ್ರ ದಿನದಂದು ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಜಾಗ್ವಾರ್ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮುಖಂಡರು ಮಧು, ವಿಷ್ಣು, ಟ್ರಸ್ಟ್ನ ಧರ್ಮದರ್ಶಿಗಳು ದಿಲೀಪ್, ಶ್ರೀನಿವಾಸ ರೆಡ್ಡಿ, ನರಸಿಂಹಯ್ಯ, ಶ್ರೀರಾಮರೆಡ್ಡಿ, ಮಂಜುನಾಥ್, ವಿಜಯ್ ಕುಮಾರ್, ಶಬರೀಶ್, ಶ್ರೀನಿವಾಸ್, ಲಾವಣ್ಯ, ವಿಷ್ಣುವರ್ಧನ್, ನಾಗವೇಣಿ, ಮುನಿರಾಜು, ವೀಣಾ, ಲಕ್ಷ್ಮಮ್ಮ, ಸರಳಮ್ಮ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾಯಿ ಭಕ್ತರು ಭಾಗವಹಿಸಿ ಬಾಬಾರ ಕೃಪೆಗೆ ಪಾತ್ರರಾದರು. ಸಮಾರೋಪ. ಇದಿಷ್ಟು ಚಿಂತಾಮಣಿಯ ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ ಜಿ ಬಾಯ್ ನ್ಯೂಸ್ ಟಿವಿ. ನವೀಕರಣಗಳಿಗಾಗಿ ನೋಡುತ್ತೀರಿ. ಧನ್ಯವಾದಗಳು. ಸರ್ ಒಂದು ನಿಮಿಷ ಇರಿ ಸರ್. ಸರ್ ಹಂಗೆ ಇರಿ ಸರ್. ಒಂಚೂರಿದೆ ಕೈ ನೋಡಿ ಕಣ್ಣು. ನಮ್ಮ ಏನು ಕ್ರಾಸ್ ಇದೆ? ಬಾರ್ಲಹಳ್ಳಿ ಕ್ರಾಸ್. ಈಗ ತಮಗೆ ಬಾರ್ಲಹಳ್ಳಿ ಅಂದರೆ ನಮಗೆಲ್ಲ ಹಳೆ ನೆನಪುಗಳು ಬರ್ತಾರೆ. ನಮಗೆ ರಾಜಕೀಯವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಡೆದಂಥ ಘಟನೆಯಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ನೆನಪು ಬರ್ತದೆ. ಇವತ್ತು ಈ ಕ್ರಾಸಲ್ಲಿ ಇವತ್ತು ಶ್ರೀ ಶಿರಡಿ ಬಾಬಾ ಅವರ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ನಮಗೆ ಹೇಳಿದರು. ಎಲ್ಲ ನಮ್ಮ ಕಾಗ್ತಿಯ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ಅವರು ನನಗೂ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದರು. ನಾನು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಆದರೆ ಅಷ್ಟಕ್ಕಾಗಿಲ್ಲ, ಅವರೆಲ್ಲರೂ ಸ್ವಲ್ಪ ದಾನಿಗಳಿಂದ ಎಲ್ಲರತ್ರನೂ ಪಡ್ಕೊಂಡು ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಭಕ್ತರು ಈ ಭಾಗದಲ್ಲಿರ್ತಕ್ಕಂಥವರು ಇಲ್ಲಿ ಬಾಬಾ ಅವರ ಆಶೀರ್ವಾದ, ಅವರ ದರ್ಶನ ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಭಾಳ ಆಗಲಿ ಅಂತಕ್ಕಂಥದ್ದು. ಮತ್ತು ಈ ವರ್ಷ ಮಳೆ ಆಗಬೇಕು, ಆ ಬಾಬಾವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ಮಳೆ ಆಗಬೇಕು. ಯಾಕೆಂದರೆ ಇಡೀ ಪ್ರಪಂಚ ಮತ್ತು ಇಡೀ ದೇಶದಲ್ಲಿ ಈ ಬಾರಿ ಮಳೆಯ ಕೊರತೆ ಇದೆ ಅಂತೇಳಿ ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ನಮಗೆ ಒಳ್ಳೆ ಮಳೆ ಆಗಬೇಕು ಅಂತಕ್ಕಂಥ ಬೇಡಿಕೆ
Pak,